ಅವರು ಅವಧಿ ಪ್ರಕಾರ ಅವ್ರ ಕಮಿಟ್ಮೆಂಟ್ ಅಗ್ರಿಮೆಂಟ್ಗಳ ಪ್ರಕಾರ ಬಹುಶಃ ನವೆಂಬರ್ ತಿಂಗಳಿಂದಲೇ ಅವ್ರ ಅವಧಿ ಮುಗಿದೋಗ್ತದೆ. ನಾವು ಯಾವ ತಿಂಗಳಲ್ಲಿ ಇದೀವಿ ಇವಾಗ? ಇನ್ನು ಎಷ್ಟು ಉಳಿತಪ್ಪ? 4 ತಿಂಗಳು. ಈ 4 ತಿಂಗಳಲ್ಲಿ ಅವರ ಅವಧಿಯಲ್ಲಿ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗ್ತದೆ. ಅಧಿಕಾರವನ್ನು ಹಸ್ತಾಂತರ ಮಾಡುವಂತ ಟೈಮಲ್ಲಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇದು ಕೊನೆಯದಾಗಿ ಸಾಧನಾ ಸಮಾವೇಶ ಆಗಬಹುದು. ಕೊಟ್ಟ ಮಾತಿನಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಳಿತಾರ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲಿ ಕೆಟ್ಟಗಳನ್ನು ತೋಡಬೇಕಾಗುತ್ತೆ, ಎಲ್ಲೆಲ್ಲಿ ಕೊಂಡಿಗಳು ತೋಡಬೇಕಾಗುತ್ತೆ, ಎಲ್ಲವನ್ನೂ ತೋಡುವಂತ ಕೆಲಸ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಳಾಗಬೇಕು. ಹಂಗಾಗಿ ಇವತ್ತು ಅವ್ರು ನಾಳೆ ಘೋಷಣೆ ಮಾಡಬೇಕು. ಏನ್ ಘೋಷಣೆ ಮಾಡಬೇಕು? 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ಅವ್ರು ಘಂಟಾಘೋಷವಾಗಿ ಅವ್ರು ಘೋಷಣೆ ಮಾಡಿದ್ರೆ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಾಗುವಂತ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಬಹುಶಃ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಎಲ್ಲ ಹಣವನ್ನು ಸುಮಾರಾಗಿ 23ನೇ ವರ್ಷ, 23ನೇ ಇಸ್ವಿ, 24ನೇ ಇಸ್ವಿ, 24ನೇ ಇಸ್ವಿ, 25ನೇ ಇಸ್ವಿಯಲ್ಲಿ ಹತ್ತತ್ರ 50,000 ಕೋಟಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಗ್ಯಾರಂಟಿಗಳ ಹಣ ಎಲ್ಲ ಬಳಸಿಬಿಟ್ಟಾರೆ. ಕಾನೂನು ಪ್ರಕಾರ 70 ಪ್ರಕಾರ 7C ಪ್ರಕಾರ ಯಾವುದೇ ಹಣವನ್ನು ಆ ಕಾನೂನಲ್ಲಿ ಅವಕಾಶ ಏನಿಲ್ಲ ಈ ರೀತಿ ಗ್ಯಾರಂಟಿಗಳು ಬಳಸಬೇಕು ಅಂತೇಳಿ ಆ ಕಾನೂನನ್ನು ಗಾಳಿಗೆ ತೂರಿ ಇವತ್ತು ಆ ಹಣವನ್ನು ಬೇರೆ ಕಡೆ ಬಳಸಂತ ಕೆಲಸ ಮಾಡಿದ್ದಾರೆ. ಬಹುಶಃ ಇವತ್ತು ಆ SC/ST ಜನಾಂಗದ ಹಣವನ್ನು ಸುಮಾರು 50,000 ಕೋಟಿ ರೂಪಾಯಿ ಹಣವನ್ನು ಏನು ಬಳಕೆ ಮಾಡಿದಾರೋ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸಂಪುಟ ಹಾಕೋದು ಬಹಳ ಕಡಿಮೆ ಆಗ್ತಾವ. ಹಂಗಾಗಿ ಆ ದೃಶ್ಯ ನಿಂತ್ಕೊಂಡು ಬೇರೆಯವ್ರನ್ನ ಓಲೈಕೆ ಮಾಡಬೇಕೆಂದ್ರೆ ಎಲ್ಲೋ ಒಂದು ಕಡೆ ಒಂದು ಸಮುದಾಯದ ಓಲೈಕೆ ಮಾಡಬೇಕನ್ನಂತ ಕಾರಣದಿಂದ ಎಲ್ಲ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಈ ಸಾಧನಾ ಸಮಾವೇಶ ಇವತ್ತು ಈ ಸಾಧನಾ ಸಮಾವೇಶದಲ್ಲಿ ಅವರು ಏನು ಘೋಷಣೆ ಮಾಡ್ತಾರೋ ಮಾಡಿ 5 ವರ್ಷದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ನಾನು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯನಗರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಯಾರು ಅನ್ನೋದು ಕೇಳಬೇಕಾಗುತ್ತೆ. ಏನ್ ಗಡಬಡ ಮಾಡ್ತಾನೆ ಮನುಷ್ಯ ಏನ್ ಗಡಬಡ ಮಾಡ್ತಾನೆ? ಅವ್ನು ಕುಂತಲ್ಲ ನಾನು ಇಲ್ಲ ಕುಡಿತಾನೆ ತಕ್ಕ ಕುಡಿತಾನೆ ಕೂಡತಾರೆ ಅಲ್ಲಿ 1 ನಿಮಿಷ ನಾವು ಕೂಡ್ತಾನೆ ಕೂಡತ್ತೆ ನಾವು ಏನು ಕುಡಿತಾನೆ ನೋಡಿ. ಏನ್ ಸಿನಿಮಾದ ಮೈಯ ದೇವ್ರ ಕುಡಿತಾರೆ ಅಂದ್ರೆ ಅವರು ಮಂತ್ರಿಗಳು ಆಗಿದಾರ. ಮಂತ್ರಿಗಳು ಹೆಂಗಿರ್ಬೇಕನ್ನೋದು ತಿಳ್ಕೋಬೇಕಾಗುತ್ತೆ. ಹೆಂಗ್ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಡಿಗ್ನಿಫೈಡ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಅಧಿಕಾರಿಗಳ ಜೊತೆ ಏನ್ ಮಾಡ್ಬೇಕು ಮಾಡಿ. ಹೆಂಗ ಒಂದು ಕಡೆ ಅವ್ರೇನು ದೇವ್ರು ಭಗವಂತ ಹಣೆ ಬರ ಚೋಲ ಇದೆ, ಮಂತ್ರಿಗಳಾಗಿದ್ದಾರೆ. ನಮ್ಮ ಹಣೆ ಬರ ಚೋಲ ಇಲ್ಲ, ನಮ್ಮ ಜಿಲ್ಲೆಗೆ ಇವ್ರು ಬಂದಾರ. ಹೌದು ಬಂದಾರ, ಜಿಲ್ಲೆಗೆ ಬಂದಾಗ ಎಲ್ಲೋ ಒಂದ್ ಕಡೆ ಬಂದ ಪುಟ ಹೋದ ಪುಟ ಅನ್ನಂತ ರೀತಿಯಲ್ಲಿ ಬಂದು ಹೋಗ್ತಾರೆ ಅಷ್ಟೇ. ಆಗಲಿ ಹುಣ್ಣಿಗೆ ಮಾತಿಗೆ ಬಂದು ಹೋಗ್ತಾರೆ. ಅಲ್ಲಿ ಬಂದ ಮೇಲೆ ಏನ್ ಮಾಡ್ತಾರೆ ಅಲ್ರಿ? ನಮ್ಮ ಬಾಣೆಂತರ ಸತ್ತೋದ್ರಿ, ನಮ್ಮ ಸಂಘಟನೆ ಹೇಳ್ತಾರೆ ಬಾಣೆಂತರ ಸತ್ತೋದ್ರಿ ಅಲ್ರಿ. ನಮ್ಮ ಫ್ಲೂಯಿಡ್ಸ್ ಇಂದ ಬಹಳ ತೊಂದರೆ. ನೆನ್ಪಿಟ್ಕೊಬೇಡಿ, ಯಾವ ಮಂತ್ರಿಗಳು ಕೆಲಸ ಮಾಡಿ ಯಾವ ಹೋಗ್ತಾ ಇದ್ದಾರೆ. ಇಷ್ಟೊತ್ತಿಗೆ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಆಗಲು ಒಂದಾಗಿ ಕಷ್ಟಪಡ್ತೀವಿ. ಯಾರು ಕಷ್ಟಪಡ್ತಾರಣ್ಣ? ಏನು ಎಲ್ಲರೂ ಗ್ಯಾರಂಟಿಗಳಿಂದ ಓಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರೆ ಅಂತ ನಾವು ಗೆಲ್ತೀವಿ. ಅದು ಬಿಟ್ಟು ಬೇರೆ ಏನಿಲ್ಲ. ಎಲ್ಲ ಮಂತ್ರಿಗಳು MLAಗಳು ಏನಂದ್ರೆ ಡೆವಲಪ್ಮೆಂಟ್ ಅವ್ರು ಗ್ಯಾರಂಟಿಗಳಿಂದ ಓಡ್ತಾರೆ. ಗ್ಯಾರಂಟಿಗಳು ನಾವು ಕೊಡ್ತಾ ಇದೀವಲ್ಲ ಬಾ
ನಾವು ರೊಕ್ಕ ಕೊಡ್ತಿದ್ದಲ್ಲ, ನೀವು ಎಲೆಕ್ಷನ್ ವೋಟ್ ಹಾಕಿದ್ರೆ ಅವರು ಅದನ್ನ ಬಂಡವಾಳ ಕೂಡಿಕ್ತಾ ಇದ್ದಾರೆ. ಹಂಗಾಗಿ ಆ ರೊಕ್ಕ ಕೊಡ್ತಾ 5 ವರ್ಷದಲ್ಲಿ ಇಷ್ಟು ಕೊಟ್ಟಿವಲ್ಲ, ಇಷ್ಟು ವೋಟ್ ಹಾಕಿರವ ಅಂತಾರೆ ಅಷ್ಟೇ ಬರುತ್ತೆ. ಅಲ್ಲಿ ಲಾಜಿಕ್ ಅಲ್ಲಿಗೆ ಬರೋದು. ಈ ಗ್ಯಾರಂಟಿಗಳಿಂದ ಓಡುತ್ತೆ, ಅವು ಏನ್ ಡೆವಲಪ್ಮೆಂಟ್ ಏನಿಲ್ಲ, ಅಷ್ಟೇ ಅಷ್ಟೇ ಹಣೆಬರಹ ಗೆದ್ದರು. ಅವ್ರು ಇದಂತ ಜಮೀನುಗಳಿಗೆ ಬೆಲೆ ಬರಬೇಕು ಅನ್ನೋಂಥ ಕಾರಣದಿಂದ ಅವರೆಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಜೊತೆಲಿ ಅವರು ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳ್ಕೋಬೇಕು ಅನ್ನೋಂಥ ಕಾರಣದಿಂದ ಇವಾಗ ಈ ರಾಜ್ಯದಲ್ಲಿ ಒಂದನೇ ಮಂತ್ರಿ ಏನು ಅವರ ಆಸ್ತಿ ವಿಚಾರದಲ್ಲಿ ನಂಬರ್ 1 ಏನಿದೆ ಶ್ರೀಮಂತ ಪಟೇಲ್ ಇದನ್ನ. ಅದೇನು ಮುಂದಕ್ಕೆ ದೇಶಕ್ಕೆ ಆ ಪಟೇಲ್ ಸೇರ್ಕೋಬೇಕು ಅಂದ್ಕೊಂಡ ಯಾರು ಗೊತ್ತು? ಈ ಗ್ರೇಟರ್ ಬೆಂಗಳೂರು ಮಾಡಿ ಯಾರಿಗೂ ಉಪಯೋಗ? ಈ ಗ್ರೇಟರ್ ಬೆಂಗಳೂರಲ್ಲಿ ನಮಗೆ ಏನೈತೆ ಅದರಲ್ಲಿ? ಮಳೆ ಬಂದ್ರೆ ನೀರು ಹೋಗಕ್ಕಾಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕಾಗ್ತಾ ಇಲ್ಲ, ಅಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡಕ್ಕಾಗ್ತಾ ಇಲ್ಲ, ಆಕ್ಸಿಡೆಂಟ್ಗಳು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ, ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರಿಂದ ಅವ್ರ ಆಸ್ತಿ ಜಾಸ್ತಿ ರೇಟ್ ಆಗ್ಬೋದು. ಅದರಿಂದ ಏನಾಗದೈತನ ಅವರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿಯಲ್ಲಿ ನಂಬರ್ 1 ನಂಬರ್ 2 ಈ ದೇಶಕ್ಕೆ ನಂಬರ್ 1 ಆಗ್ತಾನೆ. ಗ್ರೇಟರ್ ಬೆಂಗಳೂರು ಮಾಡ್ಕೊಂಡು ಯಾರು ಸರಿ